ಪರಿಷತ್ತು ಬೇಲೂರು ತಾಲೂಕು, ಹಾಸನ ಜಿಲ್ಲೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಗ್ರಾಮ ಪಂಚಾಯಿತಿ ನಾರ್ವೆಪೇಟೆ ಹಾಗೂ ಅರೇಳಿ ಹೋಬಳಿ ಘಟಕ ಇವರ ಸಹಯೋಗದಲ್ಲಿ ಬಾರಿಸು ಕನ್ನಡ ಡಿಂಡಿಮವ ಕನ್ನಡದ ಜನಜಾಗೃತಿ ಜನಮನದ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ನಾರ್ವೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಸಂಶೋಧಕರು ಹಾಗೂ ಸಾಹಿತಿಗಳು ಆದಂತಹ ನಾರ್ವೆ ರಾಜಶೇಖರ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಇವರು ಮಾತನಾಡುತ್ತಾ ಕನ್ನಡದ ಕಂಪು ಇಂತಹ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ತಂದಿರುವುದು ಜನರಿಗೆ ಕನ್ನಡದ ನೆಲ ಜಲ ಭಾಷೆ ಬಗ್ಗೆ ಅರಿವು ಮೂಡಿಸುತ್ತಿರುವುದು ಖುಷಿ ತಂದಿದೆ ಎಂದರು. ಕನ್ನಡದ ವಿಷಯದಲ್ಲಿ ಸಾಕಷ್ಟು ಮಾತನಾಡಬಹುದು. ಭಾಷೆ ಅಷ್ಟೊಂದು ಸೊಗಸಾಗಿದೆ. ನಾನು ಹಲವಾರು ಸಂಶೋಧನೆಗಳನ್ನು ಲೇಖನಗಳನ್ನು ಪ್ರಕಟಿಸಿದ್ದೇನೆ. ಕಪ್ಪೆ ಅರಬಟನ ಶಾಸಕ ಹಲ್ಮಿಡಿ ಶಿಲಾ ಶಾಸನ, ಬಾದಾಮಿ ಶಾಸನ, ಗ್ರಾಮೀಣ ಭಾಗದ ತಗರೆ ಚಿಕ್ಕೋಳಿ ಗ್ರಾಮಗಳ ಐತಿಹಾಸಿಕ ಅಧ್ಯಯನ ಹಾಗೂ ಹಳ್ಳಿಗಾಡಿನ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡಿ ಪ್ರಕಟಿಸಿರುವುದಾಗಿ ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಮಾನ ಮಂಜೇಗೌಡ ಮಾತನಾಡಿ, ಕನ್ನಡ ಭಾಷೆ ಕೇವಲ ಒಂದು ಭಾಷೆ ಮಾತ್ರವಲ್ಲ, ಅದು ನಮ್ಮ ಕನ್ನಡಿಗರ ಜೀವನದೇ. ಕನ್ನಡ ನಾಡು ನುಡಿಯ ಬಗ್ಗೆ ಗ್ರಾಮೀಣ ಭಾಗದ ಜನರಿಗೆ ಅರಿವು ಮೂಡಿಸಲು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳನ್ನು ಗ್ರಾಮೀಣ ಭಾಗಕ್ಕೆ ತರಲು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಕನ್ನಡ ಭಾಷೆ ಉತ್ಕೃಷ್ಟವಾದ ಭಾಷೆ. ಹಾಗಾಗಿ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ. ನೆರೆಯ ಬೆಳಗಾವಿ ಜಿಲ್ಲೆಯಲ್ಲಿ ಮರಾಠಿಗರ ಪಂಡತನವನ್ನು ಖಂಡಿಸಿರುವುದು, ಗಡಿನಾಡಿನಲ್ಲಿ ನಡೆಯುತ್ತಿರುವ ಅನ್ಯ ಭಾಷಿಕರ ದಬ್ಬಾಳಿಕೆಯನ್ನು ಕನ್ನಡ ನಾಡು ಎಂದು ಸಹಿಸುವುದಿಲ್ಲ ಎಂದು ತಿಳಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲಶ್ರೀ ಸೋಮಯ್ಯನವರು ಮಾತನಾಡುತ್ತಾ, ಬೇಲೂರಿನ ಗಡಿಭಾಗವಾದ ನಮ್ಮ ನಾರ್ವೆ ಗ್ರಾಮಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಬಂದು ಇಂತಹ ಕಾರ್ಯಕ್ರಮವನ್ನು ನೀಡುತ್ತಿರುವುದು ಖುಷಿಯಾಗಿದೆ. ನಮ್ಮ ಊರಿನಲ್ಲಿ ಬೇರೆ ಬೇರೆ ಜನರು ವಾಸಿಸುತ್ತಿದ್ದರೂ ಕನ್ನಡ ಭಾಷೆಯನ್ನೇ ತಮ್ಮ ಭಾಷೆಯಾಗಿ ಮಾತನಾಡಬೇಕು ಎಂದು ತಿಳಿಸಿದರು. ನಮ್ಮ ಭಾವನೆಗಳನ್ನು ನಮ್ಮ ಮಾತೃಭಾಷೆಯಲ್ಲಿ ಹೇಳಲು ಸೊಗಸಾಗಿದೆ. ಬೇರೆ ಭಾಷೆಯಲ್ಲಿ ಹೇಳಿದರೆ ಅದರ ಅರ್ಥ ಕೇಳುತ್ತದೆ ಎಂದು ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಕಮಲ ಚನ್ನಪ್ಪನವರು ಮಾತನಾಡಿ, ಲೇಖಕರಾದ ತಾಸೀನ ರಜಕ್ರವರು ಮಾತನಾಡಿ ತಮ್ಮ ಕಾವ್ಯ ವಾಚನ ಮಾಡಿದರು. ತಾಯಿ ಮಗುವಿನ ಸಂಬಂಧ ಎಂಥದ್ದು ಎಂಬುದನ್ನು ತಮ್ಮ ಕವನದ ಮೂಲಕ ವಾಚಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿಗಳಾದ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ ಮಾತನಾಡಿ, ಪ್ರಪ್ರಥಮವಾಗಿ ಕುವೆಂಪು ಅವರು ಕನ್ನಡ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ವರಕವಿ ಮಹಾಕವಿ ನಿಸರ್ಗದ ಕವಿ ಕುವೆಂಪುರವರು ಎಂದು ತಿಳಿಸಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದ HR ಚಂದ್ರು ವಕೀಲರು ಮಾತನಾಡಿ, ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಗುರುತಿಸಿ ಕನ್ನಡದ ಜನಮನದ ಕೆಲಸವನ್ನು ಕನ್ನಡ ನಾಡಿನ ಹಳ್ಳಿಗಾಡಿನ ಜನರಿಗೆ ತಿಳಿಸುತ್ತಿರುವುದು ಉತ್ತಮ ಕಾರ್ಯ ಎಂದರು. ಗ್ರಾಮೀಣ ಪ್ರದೇಶಗಳಾದ ಕಾಸರಗೋಡು, ಬೆಳಗಾವಿಯ ಬಗ್ಗೆ ಮಾತನಾಡಿ, ನಾವೆಲ್ಲ ಕನ್ನಡಿಗರು ಒಗ್ಗಟ್ಟಿನಿಂದ ಹೋರಾಡಿದರೆ ಆ ಜಿಲ್ಲೆಗಳನ್ನು ಉಳಿಸಿಕೊಳ್ಳಲು ಸಾಧ್ಯ ಎಂದರು. ಸದಸ್ಯರಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಸಾಹಿತ್ಯ ಪರಿಷತ್ನಲ್ಲಿ. ಹಾಗಾಗಿ ಸೋಮನಾಥ್ ಅವರು ಕೂಡ ಅರೇಳಿ ಭಾಗದಲ್ಲಿ ಸಾಕಷ್ಟು ಅವರ ಕಾರ್ಯದರ್ಶಿ ಮತ್ತು ಖಜಾಂಚಿಗಳು ಸೇರಿಕೊಂಡು ಮೊನ್ನೆ ಜೂನಿಯರ್ ಕಾಲೇಜಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಆಶುಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆಗಳಲ್ಲಿ ಏರ್ಪಡಿಸಿ ಬಹುಮಾನ ಕೊಟ್ಟಿದ್ದಾರೆ. ಹೀಗೆ ಹುರಿದುಂಬಿಸುವಂತ ಕೆಲಸವನ್ನು ನಾವು ಮಾಡಿದಾಗ ಮಕ್ಕಳಲ್ಲೂ ಕೂಡ ಆ ತರದ ಒಂದು ಭಾವನೆ ಬೆಳೆಯಲಿಕ್ಕೆ, ಕನ್ನಡ ಭಾಷೆಯನ್ನು ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಭಾಷೆಗಳಿಗೆ 100 ಅಂಕ ಇಟ್ಟಿದ್ರೆ, ಎಲ್ಲ ವಿಷಯಗಳಿಗೆ 100 ಇಟ್ಟಿದ್ರೆ, ಕನ್ನಡ ಭಾಷೆಗೆ 100% ಅಂಕಗಳನ್ನು ಇಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ನಾವು ಈ ಕನ್ನಡ ಭಾಷೆಯನ್ನ ಉಳಿಸತಕ್ಕಂತ, ಬೆಳೆಸತಕ್ಕಂತಹ ಕರ್ತವ್ಯ ಪ್ರತಿ ಹಳ್ಳಿಗಾಡಿನಲ್ಲಿ ನಾವು ಮಾತನಾಡ್ತಕ್ಕಂತಹ ಮತ್ತು ಅನೇಕ ಲೇಖಕರು, ಕವಿಗಳು ಬರೆದಂತಹ ಪುಸ್ತಕ ಓದುವುದರ ಮೂಲಕ ನಾವೆಲ್ಲರೂ ಕೂಡ ಅದನ್ನ ಬೆಳೆಸುವಂತ ಕೆಲಸವನ್ನು ಮಾಡಬೇಕು. ನಾರ್ವೆ ರಾಜಶೇಖರ್ ಸರ್ನ ಕೇಳಿಕೊಂಡಾಗ ಅವರು ಸಂಶೋಧಕರು, ಸಾಹಿತಿಗಳು, ಇವತ್ತು ಅನೇಕ ಅರಬಟ್ಟನ ಶಾಸನ ಇರ್ಬೋದು, ಹಲ್ಮಿಡಿ ಶಿಲಾ ಶಾಸನ ಇರ್ಬೋದು, ತಗರೆ ಮತ್ತು ಚಿಕ್ಕೋಳಿ ಈ ಗ್ರಾಮಗಳಿರ್ತಕ್ಕಂತಹ ಕೆಲವು ಶಾಸನಗಳ ಬಗ್ಗೆ ಅಧ್ಯಯನ ಮಾಡಿ ತಮ್ಮದೇ ಆದಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಮತ್ತು ನಮ್ಮ ತಾಲೂಕಿನ ಒಬ್ಬ ಹೆಮ್ಮೆಯ ಪುತ್ರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆ ಅವರು ಅನೇಕ ಸಾಹಿತ್ಯಾತ್ಮಕವಾಗಿ ಗುರುತಿಸಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಒಂದು ಖುಷಿ ತಂದಿರ್ತಕ್ಕಂಥದ್ದು. ಹಾಗಾಗಿ ಅವರು ಹುಟ್ಟೂರು ನಾರ್ವೆ ಗ್ರಾಮದಲ್ಲಿ ಮಾಡ್ತಕ್ಕಂಥದ್ದು ನಮ್ಗೆ ಒಂದು ಹೆಮ್ಮೆ ಆಗಿದೆ. ಹಾಗಾಗಿ ನಾವು ಈ ಕಾರ್ಯಕ್ರಮದಲ್ಲಿ ನಾರ್ವೆ ಪಂಚಾಯಿತಿ ಸದಸ್ಯರಾದ ಹಾಗೂ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಿದಾನಂದ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗ್ರಾಮ ಪಂಚಾಯಿತಿ ಸದಸ್ಯ ಪವಿತ್ರ, ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ನಾರ್ವೆ ಪಂಚಾಯಿತಿ ಗ್ರಂಥಪಾಲಕರು, ಕಾರ್ಯದರ್ಶಿಗಳು ನರೇಯಪೇಟೆಯ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಯಶಸ್ಸು ತಂದುಕೊಟ್ಟರು. ಗಣೇಶ್, TV 46 ಮಲೆನಾಡು ನ್ಯೂಸ್, ಬೇಲೂರು.